ನಮಸ್ಕಾರ ಕನ್ನಡ ಮಾಧ್ಯಮದ ಎಲ್ಲ ಪ್ರೇಕ್ಷಕರಿಗೆ. ನೀವೆಲ್ಲ ಆರಾಮಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಆರಾಮಾಗಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ವೀಕ್ಷಕರೇ, ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಪೊಲಿಟಿಕಲ್ ಇರಲಿ ಅಂತ. ನಾವು ನೀವೆಲ್ಲರೂ ಬಹಳ ದಿನಗಳಿಂದ ಕಾಯ್ಕೊಂಡು ಕೂತಿರೋದು CM ಬದಲಾವಣೆ ಆಗುತ್ತೆ ಅಂತ. ಆದರೆ ನಮಗೇನು ನಯಾ ಪೈಸೆ ಪ್ರಯೋಜನ ಇಲ್ಲ. ಬಟ್ CM ಏನಾದರೂ ಬದಲಾವಣೆ ಆದರೆ ಯಾರಾಗ್ತಾರೆ, ಯಾರು ಮುಖ್ಯಮಂತ್ರಿ ಆಗಬಹುದು ಮತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ತೆಗೆದ್ರೆ ನಮ್ಮ ಹತ್ರ ಬಹಳ ಜನ ಇದ್ದಾರೆ. ಆ ಲಿಸ್ಟ್ನಲ್ಲಿ ಕೆಲವರಿಗೆ ಅವರು ಅಭಿಮಾನ ಪಡುವಂಥ ನಾಯಕರು ಇರಬಹುದು, ಇನ್ನು ಕೆಲವರಿಗೆ ಸಮರ್ಥ ನಾಯಕರು ಅಂತ ಕರೆಸ್ಕೊಳ್ಳೋರು ಇರಬಹುದು, ಇನ್ನು ಕೆಲವರು ಇಂಥವ್ರನ್ನೊಬ್ಬರನ್ನ CM ಆಗಿ ನೋಡಬೇಕಪ್ಪ ಅಂತ ಅನ್ಕೊಳ್ಳೋರು ಇರಬಹುದು. ಆದರೆ ಇಡೀ ರಾಜ್ಯ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇರುವ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಅದು DK ಶಿವಕುಮಾರ್. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ ಅನ್ನೋ ಅಂತೆಕಂತೆಗಳಿಗೆ ಹೆಚ್ಚು ಕಡಿಮೆ 2 ವರ್ಷಗಳೇ ತುಂಬ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ 136 ಸ್ಥಾನಗಳ ಭರ್ಜರಿ ಬಹುಮತ ಪಡಿತಲ್ಲ. ಆ ಸಂದರ್ಭದಲ್ಲಂತೂ KPCC ಅಧ್ಯಕ್ಷರು ಅವರೇ, ಹಾಗಾಗಿ CM ಅವರೇ ಅನ್ನೋ ಮಾತುಕತೆಗಳು ಬಹಳ ಜೋರಾಗಿ ಕೇಳಿಸ್ಕೊಂಡಿದ್ವು. ರಾಜ್ಯದಲ್ಲಿ 136 ಸ್ಥಾನ ಗೆಲ್ಲೋದಕ್ಕೆ ಎಲ್ಲರ ಕೊಡುಗೆಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಕೊಡುಗೆ ಇದ್ದಿದ್ದು ಇದೇ DK ಶಿವಕುಮಾರ್ ಅವರದು. ಹಾಗಾಗಿ ಅವರು ಎಲಿಜಿಬಲ್ CM ಅನ್ನೋದಕ್ಕೆ 2 ಮಾತೇ ಇಲ್ಲ. ಆದರೆ ಅವರಿಗೆ CM ಪಟ್ಟ ಕೊಡೋದಕ್ಕೆ ಅಷ್ಟು ಸುಲಭನ? ಈ ಪಡೆದಿರೋ 136 ಸ್ಥಾನಗಳನ್ನು ಉಳಿಸ್ಕೋಬೇಕು ಅಂತಂದ್ರೆ ಒಬ್ಬ ನಾಯಕನನ್ನ, ಅದರಲ್ಲೂ ಮಾಸ್ ಲೀಡರನ್ನ ಮುಂದಿಟ್ಕೊಂಡು ಮುಂದೆ ಹೋಗಬೇಕಾಗಿದ್ದು ಅವತ್ತಿನ ಕಾಂಗ್ರೆಸ್ನ ಅನಿವಾರ್ಯತೆ. ಆದರೆ ಅವತ್ತು 4 ಗೋಡೆ ಮಧ್ಯೆ 4 ಜನರ ಮಧ್ಯೆ ಒಂದು ಒಪ್ಪಂದ ಆಗಿತ್ತಂತೆ. 2.5 ವರ್ಷ ಅವರು, 2.5 ವರ್ಷ ಇವರು ಅಂತ. ಅವರು 2.5 ವರ್ಷ ಯಾರು ಅಂದರೆ ಸಿದ್ದರಾಮಯ್ಯ, ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ವಿಚಾರದಲ್ಲಿ 2 ಮಾತಿಲ್ಲ. ಅವರು ಮಾಸ್ ಲೀಡರ್. ಕೇವಲ 1-2 ವರ್ಗಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಗೌರವಿಸುವಂತಹ ಒಬ್ಬ ಸಮರ್ಥ ಮುಖ್ಯಮಂತ್ರಿ. ಅಲ್ಲದೆ 14 ಸಲ ಬಜೆಟ್ ಅನ್ನ ಮಂಡನೆ ಮಾಡಿರೋ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಕೂಡ ಅವ್ರಿಗಿದೆ. ಅವ್ರ ವಿಚಾರದಲ್ಲಿ 2 ಮಾತಿಲ್ಲ. ಅಥವಾ ಅವರೇನು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ಲ ಅನ್ನೋ ವಿಚಾರಕ್ಕೆ ಬದಲಾವಣೆ ಕೇಳ್ತಾನೂ ಇಲ್ಲ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ, ಅದು ಮೊನ್ನೆ ನಡೆದಂಥ 3 ಉಪಚುನಾವಣೆ ರಿಸಲ್ಟಲ್ಲೂ 3ಕ್ಕೂ 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಯಾರಾದರೂ ಪ್ರಮುಖ ಕಾರಣ ಅಂತಿದ್ರೆ ಅದು KPCC ಅಧ್ಯಕ್ಷ DK ಶಿವಕುಮಾರ್ ಅನ್ನೋದನ್ನ ಕಾಂಗ್ರೆಸ್ ಅವರೇನು BJPಯವರು ಒಪ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆ ಹೈಕಮಾಂಡ್ಗೆ ಏನೋ ಇದೆ. ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಿಬಿಟ್ರೆ ಇಲ್ಲಿ ಲೆಕ್ಕಾಚಾರಗಳು ಉರುಳೋಗ್ಬಿಡುತ್ತೆ ಅನ್ನೋ ಭಯವೂ ಕೂಡ ಇದೆ. ಆದರೆ ಈ ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪು ಅಥವಾ ಅಲ್ಪ ವಿರಾಮ ಅನ್ನೋ ರೀತಿಯಲ್ಲಿ ಈ ಚುನಾವಣೆ ಆದಮೇಲೆ ಸಂಪುಟ ಪುನರ್ರಚನೆ ಆಗಿಬಿಡುತ್ತೆ. ಅಂದರೆ 34 ಜನ ಮಿನಿಸ್ಟರ್ ನಾವೇನು ನೋಡ್ತಾ ಇದ್ದೀವಿ, ಆ 34 ಜನ ಒಬ್ಬರು ರಾಜೀನಾಮೆ ಕೊಟ್ಟು ಈಗ 33 ಆಗಿದೆ. ಆ 33 ಜನರಲ್ಲಿ ಒಂದಿಷ್ಟು ಜನರ ರಾಜೀನಾಮೆ ಪಡಿತಾರೆ, ಆ ಜಾಗಕ್ಕೆ ಬೇರೆ ಬೇರೆಯವ್ರನ್ನ ಕೂರಿಸ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕೇವಲ ಸಚಿವ ಸಂಪುಟ ಮಾತ್ರ ಪುನರ್ರಚನೆ ಆಗುತ್ತಾ, ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ವಾ? ಆದರೂ ಆಶ್ಚರ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಹೌದು, ಒಂದು ವೇಳೆ CM ಆಗುವ ಕಾಲ DCM DK ಶಿವಕುಮಾರ್ ಅವರಿಗೆ ಸನ್ನಿಹಿತ ಆಗಿದೆ ಅಂತಂದ್ರೆ ಅದು ಜನವರಿಗಿಂತ ಬಹಳ ದೂರ ಏನಿಲ್ಲ. ಜನವರಿ 15ರಿಂದ ಶೂನ್ಯ ಮಾಸ ಅಂತೆ. ಆ 15ರ ನಂತರ ಶೂನ್ಯ ಮಾಸ ಮುಗಿದು ಒಂದೊಳ್ಳೆ ಟೈಮು ಕಾಣ್ತಾ ಇದ್ರೆ ಆ ಟೈಮಲ್ಲೇ DCM ಆಗಿರೋ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನೋ ಪ್ಲಾನು, ಲೆಕ್ಕಾಚಾರ ಹೈಕಮಾಂಡ್ ಲೆವೆಲಲ್ಲಿ ಆಗ್ತಾ ಇದೆ. ಮತ್ತು ಅದಕ್ಕೋಸ್ಕರನೇ DCM ಆಗಿರೋ DK ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬರ್ತಾ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಚಿವರ ರಾಜೀನಾಮೆ ವಿಚಾರದಲ್ಲೂ ಮತ್ತು KPCC ಅಧ್ಯಕ್ಷರ ವಿಚಾರದಲ್ಲೂ ಡಿಸಿಷನ್ ಮೇಕಿಂಗ್ ಯಾರ ಕೈಯಲ್ಲಿದೆ ಅಂತಂದ್ರೆ ಅದು ಅಫ್ಕೋರ್ಸ್ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವ್ರ ಕೈಯಲ್ಲಿ. ಈಗ ಸರಿಯಾಗಿ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರಂತೆ. ಆ ಮುಖ್ಯಮಂತ್ರಿ ಬದಲಾವಣೆ ಆಯಿತು ಅಂತಂದ್ರೆ DCM ಆಗಿರೋ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿ ರಾಜಗುರು ಅಂತ ಕರೆಸ್ಕೊಳ್ಳುವ ದ್ವಾರಕಾನಾಥ್ ಗುರೂಜಿಗಳು ಕೂಡ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಅವರು ಮುಖ್ಯಮಂತ್ರಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅನ್ನೋರಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಬಟನ್ ಅನ್ನು ಒತ್ತೋದನ್ನ ಮರಿಬೇಡಿ. ಇದು ಇವತ್ತಿನ ಕನ್ನಡ ಮಾಧ್ಯಮದ ವಿಶೇಷ. ನಾಳೆ ಮತ್ತೊಂದು ವಿಚಾರ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಗೊಳ್ಳಿ ಈ ನಮಸ್ಕಾರ. ನೋಡ್ತಾ ಇರಿ ಕನ್ನಡ ಮಾಧ್ಯಮವನ್ನ. ಥ್ಯಾಂಕ್ ಯು.